ಮಿಸ್ಟೇಕ್ ಕತೆ ಜೊತೆ ನಿಮ್ಮ ಪಾತ್ರದ ಜೊತೆಗೇನೆ ಇಲ್ಲಿ ಸಿದ್ದು ಅವರು ಮತ್ತೆ ಪಾವನ ಅವರ ಪಾತ್ರ ಕೂಡ ನಮಗೆ ಟ್ರೈಲರ್ ಅಲ್ಲಿ ಇರ್ಬೋದು, ಹಾಡಲ್ಲಿ ಇರ್ಬೋದು, ಹೈಲೈಟ್ ಆಗಿರೋದು. ಸೊ ಇದ್ರಲ್ಲಿ ಒಂದು ನವಿರಾದ ಪ್ರೇಮ ಕತೆ ಕೂಡ ನಾವು ನಿರೀಕ್ಷೆ ಮಾಡ್ಬೋದು ಇದೆ. ಅದು ಅಲ್ಲಿ ನಿಮ್ಗೆ ಅದರದ್ದು ಟ್ರೈಲರಿಂದ ಗೊತ್ತಾಗಿದೆ. ಅದೇ ಈ ಪ್ರೇಮವೇ ಕೊಲೆಗೆ ಕಾರಣವಾಗುತ್ತಾ? ಈ ಪ್ರೇಮವೇ ಏನೂ ಆಗಲ್ವಾ? ಅದು ಬರೀ ಒಂದು ಉದ್ರೇಕನ, ಒಂದು ಸ್ಪಿರಿಟ್, ಒಂದು ಯಾವುದೋ ಒಂದು ಸೋಡಾ ಗಿಡ ಟಪ್ ಅಂತ ಬುಸ್ ಅಂತ ಬರುತ್ತಲ್ಲ, ಹಂಗಂದ್ಕೊಂಡೇನೋ ಆಗಿರುತ್ತಾ ಅಂತ. ಅದೇ ನಾನು ಕೊನೆಗೆ ಹೇಳಿದ್ನಲ್ಲ, ಇನ್ನು ಮನುಷ್ಯರಿದ್ದ ಕಡೆಗೆ ಹಿಂಗಾಗುತ್ತೆ ಅಂದರೆ ಪ್ರಾಯದವರಿದ್ದಾಗ ಇನ್ನೇನಾಗಲ್ಲ. ಈ ಇಬ್ಬರು ಪ್ರಾಯದವರು ಅದೊಂದು ಅದೇ ನನಗೆ ಯಾರೊಬ್ಬರು ನಮ್ಮ ಸಿನಿಮಾ ಪ್ರೊಡಕ್ಷನ್ ಅವ್ರು ನನಗೆ ಕೇಳಿದ್ರು, ಅಣ್ಣ ಕೋಳಿನೇ ಸಾಯಿಸ್ಬಿಡುತ್ತಾ ಯಾರನ್ನಾದರೂ ಅಂತ, ಚಿಕನ್ದು ಅಂದ್ಕೊಂಡು. ಹಾಗಾಗಿ ಅವ್ರ ಮೇಲೂ ಹೋಗೋ ಸಾಧ್ಯತೆಗಳಿದ್ದಾವೆ. ಒಬ್ಬರು ಡೈರೆಕ್ಟರು ಈಗಿನ ಇದರಲ್ಲಿ ಇನ್ನೊಬ್ರು ಡೈರೆಕ್ಟರ್ಗೆ ಸಪೋರ್ಟ್ ಮಾಡಿ ನಿಂತು ಮಾಡೋದು ತುಂಬ ಕಮ್ಮಿ. ಅದರಲ್ಲಿ ಹೇಮಂತ್ ರಾವ್ ಸರ್ ಲಾಸ್ಟ್ ಇಯರ್ ಅವ್ರ ತಾಯಿ ಎಕ್ಸ್ಪೈರ್ ಆಗಿತ್ತು. ಅಂತ ಟಫ್ ಟೈಮಲ್ಲಿ ಕೂಡ ಅವ್ರು ಒಂದು ಸಪೋರ್ಟಿವ್ ಆಗಿ ನಿಂತಾರೆ ಸರ್. ಇದ್ರ ಬಗ್ಗೆ ಅವ್ರ ಒಂದು ಡೆಡಿಕೇಶನ್ ಬಗ್ಗೆ. ಹೌದು, ನಾನು ಹೇಳಿದ್ನಲ್ಲ ಆಲ್ರೆಡಿ ಕನ್ನಡ ಸಿನಿಮಾಗಳಲ್ಲಿ ತುಂಬ ಒಳ್ಳೆ ಸಿನಿಮಾಗಳು ಮಾಡಿರೋರು. ಈಗ ಅವ್ರಿಗೆ ಆಮೇಲೆ ಜನಾರ್ದನ್ ಮತ್ತು ಹೇಮಂತ್ ಎಲ್ಲ ಒಟ್ಟಿಗೆ ಕೆರಿಯರು ಅಂದರೆ ಒಂದೇ ಟೈಮಿಗೆ ಶುರುವಾಗಿರೋದು. ಈಗ ನನ್ನ ಫ್ರೆಂಡ್ ಒಬ್ಬ ಒಂದು ಒಳ್ಳೆ ಕತೆ ಮಾಡಿದ್ದಾನೆ, ಆ ಕತೆ ನೀನು ಮಾಡು ಅಂತ ಸಪೋರ್ಟ್ ಮಾಡೋದಿದೆಯಲ್ಲ, ಅದು ಚಿತ್ರರಂಗಕ್ಕೆ ತುಂಬ ಒಳ್ಳೆಯದು ಅಂತ ಹೇಳೋದು. ಈಗ ನಾವು ಯಾವುದೊಂದು ಹೀರೋ ಕತೆ ಕೇಳ್ತಾರೆ, ನನಗೆ ಸೆಟ್ ಆಗಲ್ಲ, ಅವ್ರು ಚೆನ್ನಾಗಿ ಮಾಡ್ತಾರೆ ನೋಡಿ, ಅಲ್ಲಿ ಮಾಡಿಸಿದ್ದು, ಇದೆಲ್ಲ ತುಂಬ ಒಳ್ಳೆ ಬೆಳವಣಿಗೆ ಅಲ್ವಾ. ಹಾಗಾಗಿ ಆ ಕತೆ ಕೇಳಿದ ತಕ್ಷಣ ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಇದು ನೀನು ಮಾಡು ಅಂತ ಹೇಳೋದಿದೆಯಲ್ಲ ಅದೊಂದು. ಆಮೇಲೆ ಅವರಿಬ್ಬರು ಸೇರ್ಕೊಂಡ ತಕ್ಷಣ ನಮಗೂ ಇನ್ನೊಂದು. ಆಮೇಲೆ ನಾವು ಅವ್ರ ಜೊತೆ ಪ್ರಚುರ, ಜಯಲಕ್ಷ್ಮಿ ಇವೆಲ್ಲ ಸೇರ್ಕೋತಾರೆ. ಎಲ್ಲ ಸೇರಿಕೊಂಡು ಚೆನ್ನಾಗಿದೆ ಮಾಡಿ ಅಂತ. ಇದಕ್ಕೆ ನಮ್ಮ ಬೆಂಗಳೂರು ಕುಮಾರ್ ಅವರು ಬಂದಿರೋ, ನಾನು ಇದನ್ನು ರಿಲೀಸ್ ಮಾಡಿಕೊಡ್ತೀನಿ ಅಂತ. ಇದೆಲ್ಲ ಒಂಥರ ಆ್ಯಡಿಂಗ್ ಅಂತ ಅನ್ಸುತ್ತೆ ನಮಗೆ. ಅಂದರೆ ಒಂದು ಒಳ್ಳೆ ಸಿನಿಮಾಗೆ ನಿಮಗೆ ಇಷ್ಟೆಲ್ಲ ತಾನಾಗೆ ಬಂದರೆ ಅದೆಲ್ಲ ಒಂದು ಖುಷಿ ಅಲ್ವಾ. ಆವಾಗ ನಾವು ಕೆಲಸ ಮಾಡೋದಕ್ಕೊಂದು ಸಾರ್ಥಕವಾದ ಇದು ಸಿಗ್ತಿದೆಯಪ್ಪ, ಜನಗಳಿಗೆ ಇದು ತಲುಪುತ್ತೆ. ಕೊನೆಗೂ ನಮ್ಮೆಲ್ಲರ ಆಸೆ ಅದೇ ಅಲ್ವಾ, ಹೆಚ್ಚಿನ ಜನಕ್ಕೆ ತಲುಪಬೇಕು, ಜನಗಳು ಎಲ್ರಿಗೂ ನೋಡಬೇಕು. ಈ ಕಥೆನ ನಿಜವಾಗ್ಲೂ ತುಂಬ ಶ್ರದ್ಧೆಯಿಂದ ಯೋಚನೆ ಮಾಡಿದ್ದಾರೆ ಜನಾರ್ದನ. ಅದ್ರ ಬಗ್ಗೆ ಕತೆ ಹೇಳಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ. ಈಗ ನಿಮಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಕೈಗೆ ಬಂದುಬಿಟ್ಟಿದೆ. ಕೊರಿಯನ್ ಸಿನಿಮಾ ಅಂತೆ, ಇನ್ನೊಂದು ಇರಾನ್ ಸಿನಿಮಾ, ಇರಾಕ್ ಸಿನಿಮಾ, ತಮಿಳು, ತೆಲುಗು, ಎಲ್ಲಿ ಯಾವ್ಯಾವುದು ತಗೊಂಡು ಏನೇನು ಒಗ್ಗರಣೆ ಹಾಕ್ತೀವೋ ಗೊತ್ತಾಗಲ್ಲ. ಆದರೆ ಈ ಕತೆ ಕೇಳಿದಾಗ ಜನಾರ್ದನ್ ಯೋಚನೆ ಮಾಡಿದ್ದಾರೆ ಅಂತ. ಜನಾರ್ದನ್ ಪ್ಲಸ್ ಹೇಮಂತ್ ಅವರು ಅದ್ರ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಮಾಡಿ ಇದು ಹಿಂಗಾದ್ರೆ ಚಂದ ಅಂದ್ಕೊಂಡು ಯೋಚನೆ ಮಾಡಿದ್ರಿಂದ ನಮ್ಗದೆಲ್ಲೋ ತುಂಬ ಹೆಚ್ಚಿನ ಒಂದು ಸಮಾಧಾನ. ಹೌದಲ್ಲಪ್ಪ, ಇದು ತುಂಬ ಫ್ರೆಶ್ ಆಗಿ ಅನಿಸುತ್ತೆ. ಅದ್ರ ಮಾತಾಗ್ಬೋದು, ಅದ್ರ ಸೀನ್ಸ್ ಆಗ್ಬೋದು, ಎಲ್ಲೂ ಹಿಂಗೆ ತೊಗೊಂಬಿಟ್ಟು ಅವ್ರು ಸಲೀಸಾಗಿ ಅನ್ನೋದಿಲ್ಲ. ಒಳ್ಳೆ ಕಳ್ರೆ ಒಳ್ಳೆ ಬದುಕಿನಲ್ಲಾದದನ್ನು ಕದ್ದಿದ್ದಾರೆ ಅಂತ ಅನಿಸ್ತು ನನಗೆ. ಅಜ್ಞಾತವಾಸಿ ಟ್ರೇಲರು ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಟ್ರೇಲರ್ಗೆ. ಯಾಕಂದರೆ ಆ ಟ್ರೇಲರ್ ಕಟ್ಟಿಂಗ್ಸ್ ಇರ್ಬೋದು, ಆ ಸೀನ್ಸ್ಗಳನ್ನ 1 by 1 ಇದೇ ಥರ ಬರಬೇಕು ಅಂತ ಪ್ರೆಸೆಂಟ್ ಮಾಡಿರೋ ಲೆವೆಲ್ ಇರ್ಬೋದು, ಆ ಬ್ಯಾಕ್ಗ್ರೌಂಡ್ ಸೌಂಡ್ಸ್ ಅಂದರೆ ನಾವು ಮ್ಯೂಸಿಕ್ ಅಂತ ಏನು ಹೇಳ್ತೀವಿ, ಓವರಾಲ್ ಒಂದು ಪ್ಯಾಕೇಜ್ ಥರ ಅನಿಸುತ್ತೆ. ಟ್ರೇಲರೇ ಅಷ್ಟು ಇಂಪ್ರೆಸಿವ್ ಆಗಿದೆ, ಜನರಿಂದ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅದರದ್ದು ಅವಶ್ಯಕತೆ ಇದೆ, ಆ ಕತೆಗೆ ಅಷ್ಟೆಲ್ಲ ಅವಶ್ಯಕತೆ ಇದೆ. ಹಾಗಾಗಿ ಅದನ್ನು ಅಷ್ಟೊಂದು ಶ್ರದ್ಧೆಯಿಂದ ಇದಕ್ಕೊಂದು ಹೊಸತನ ಬೇಕು ಅಂತ ಯೋಚನೆ ಮಾಡಿಕೊಂಡು ಅದಕ್ಕೆ ನಾನು ಹೇಳಿದೆ, ಎಲ್ಲರೂ ಅವರು ಕೆಲಸ ಮಾಡೋದಕ್ಕೆ ಇಲ್ಲಿ ತುಂಬ ಚಾನ್ಸ್ ಇದೆ. ಚರಣ್ ಆಗ್ಬೋದು, ಕ್ಯಾಮ್ರಾಮನ್ ಆಗ್ಬೋದು, ಎಡಿಟರ್ ಆಗ್ಬೋದು, ಅದ್ರ ಜೊತೆಗೆ ಹಾಗಾಗಿ ಅದಕ್ಕೆ ಆ ಹೊಸತನಕ್ಕೆ ಹೌದಲ್ಲ ಇದು ಬೇರೆ ಥರ ಇದೆ ಅಂತ ನೋಡಿದವ್ರು ಎಲ್ಲರೂ ಹೇಳ್ತಿರೋದು ಹೌದು. ಅದರ ನಿರೀಕ್ಷೆ ನಮಗೂ ಇದೆ, ಅದ್ರ ಕುತೂಹಲ. ಮತ್ತು 11ನೇ ತಾರೀಕು ಅದು ಏನಾಗುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ. ಎಷ್ಟು ಇಷ್ಟಪಟ್ಟು ಈಗ ಟ್ರೈಲರ್ನ ಇಷ್ಟಪಟ್ಟು ಮುಂದಿನ ಎಲ್ಲನೂ ಹೆಂಗೆ ಇಷ್ಟಪಡ್ತಾರೆ ಅಂತ. ಆಡಿಯನ್ಸ್ ಥಿಂಕ್ ಮಾಡೋ ರೀತಿ ಅಂದರೆ ಈಗ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿರೋದ್ರಿಂದ ಸಿನಿಮಾ ಬರ್ತಿದ್ಯಾ ನಾಳೆ OTT ಬರುತ್ತೆ, ನಾವು ಅದು ನೋಡೋಣ ಅನ್ನುವಂಥ ಮೈಂಡ್ ಸೆಟ್ ಇದೆ. ಈಗ ಥಿಯೇಟರ್ ಹೋಗಿ ನೋಡುವಂಥ ಒಂದು ಎಕ್ಸ್ಪೀರಿಯನ್ಸೇ ಬೇರೆ ಥರ ಆಗುತ್ತೆ. ಸೊ ಅಂಥ ಆಡಿಯನ್ಸಿಗೆ ಏನು ಹೇಳ್ತೀರಾ ಸರ್? ಯಾಕಂದರೆ ಚಿತ್ರ ಮಂದಿರಕ್ಕೆ ಬಂದು ನೋಡಬೇಕು ಜನ. ಸೊ ಅಂಥ ಆಡಿಯನ್ಸಿಗೆ ಏನು ಹೇಳ್ತೀರಾ ಸರ್? ಹೌದು, ನಿಮ್ಗೆ 2 ವರ್ಷ ಕರೋನಾದಲ್ಲಿ ಹೊರಗೆ ಬಂದು ಸುತ್ತೋಗ್ತೀರ ನೀವು. ಅದಕ್ಕೆ ಮನೇಲಿರಿ, ಮನೆ ಕಾನೂನೇ ಆಗ್ಬಿಡ್ತಲ್ಲ, ಬರಬಾರ್ದು ಮಾಡ್ಬಾರ್ದು ಬಂದರೆ ಬಾರಿಸಿರೋದೆಲ್ಲ ಇದೆ.
ಅದು ಸ್ವಲ್ಪ ರೂಢಿಯಾಗಿದೆ ಅದು. ಇದು ಬಹುಶಃ ಕನ್ನಡಕ್ಕೆ ಅಂತಲ್ಲ, ನಿಮ್ಗೆ ಎಲ್ಲ ಲ್ಯಾಂಗ್ವೇಜ್ಗೂ ಪ್ರಾಬ್ಲಮ್ ಇದೆ. ಅಂದರೆ ಹೌದಲ್ಲಪ್ಪ, ಅಯ್ಯೋ ಮನೇಲೆಲ್ಲ ಆಗ್ಬಿಡುತ್ತಲ್ಲ, ಕೆಲಸನೂ ಮಾಡ್ಬೋದು, ಸಂಬಳನೂ ಕೊಡ್ತಾರೆ, ಇದು ಎಂಟರ್ಟೈನ್ಮೆಂಟು ಎಲ್ಲ ಮನೇಲೇ ಆಗ್ಬಿಡುತ್ತಲ್ಲ, ಉಂಡು ತಿಂದು ಮಲ್ಕೊಂಡು ನೋಡ್ಕೊಂಡು ಹಂಗೆ ಮಲ್ಕೊಂಬಿಡ್ಬೋದಲ್ಲ ಅಂತ ಒಂದು ಆ ಥರದಕ್ಕೊಂದು ರೂಢಿ ಆಗಿದ್ದಾರೆ. ಏನಿಲ್ಲ ಇದ್ರದ್ದು. ಆಮೇಲಿಂದ ಒಂದು ನಾಟಕದ ಎಕ್ಸ್ಪೀರಿಯೆನ್ಸ್ ಅಂದರೆ ಅದನ್ನು ಮೊಬೈಲ್ ನೋಡೋಕ್ಕಾಗಲ್ಲ, ಅದನ್ನು ರಂಗಭೂಮಿಗೆ ಥಿಯೇಟ್ರಿಗೆ ಹೋಗೇ ನೋಡಬೇಕು. ಒಂದು ಸಿನಿಮಾ ಎಕ್ಸ್ಪೀರಿಯೆನ್ಸು ಎಲ್ಲರ ಜೊತೆ, ಅಂದರೆ ಇವ್ರ ಜೊತೆ, ಅದ್ರದ್ದು ಅನುಭವನೇ ಬೇರೆ. ಇವಾಗ ಹೌದು, ಹಿಂಗೆ ಕಾಲು ಹಿಂಗೆ ಕೆರ್ಕೊಂಡು ಮೇಲೆ ಹಾಕಿ ಜನತೆ ನೋಡ್ಕೊಂಡು ಎಲ್ಲ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ನಮಗೆಲ್ಲೋ ಸಾಕಾಗತ್ತೆ ಅಂತ ಅನಿಸುತ್ತೆ. ಹೌದಲ್ಲಪ್ಪ, ಎಲ್ಲರ ಜೊತೆಗೆ ಈ ಸೋಷಿಯಲ್ ಆರ್ಟ್ ಅಂತ ಯಾಕೆ ಹೇಳ್ತಾರೆ? ಅದಕ್ಕೆ 10 ಜನ ಕೆಲಸ ಮಾಡಿದ್ದೀವಿ ಈ ಸಿನಿಮಾಗೆ ಎಲ್ಲರೂ. ಯಾಕಂದರೆ ಯಾರು ಒಬ್ಬರು ಕೆಲಸ ಮಾಡೋಕ್ಕಾಗಲ್ಲ, ಅದಕ್ಕೊಂದಷ್ಟು ಜನ ಕಲಾವಿದರು ಬೇಕಾಗುತ್ತೆ, ಡೈರೆಕ್ಟ್ರ್ ಬೇಕಾಗುತ್ತೆ, ಮ್ಯೂಸಿಕ್ಕು, ಆಮೇಲಿಂದ ಕ್ಯಾಮ್ರಾಮ್ಯಾನು, ಎಡಿಟಿಂಗು, ರಿರೆಕಾರ್ಡಿಂಗು, ಅಷ್ಟು ಜನ ಕೆಲಸ ಮಾಡಿರ್ತೀವಿ. ಅದನ್ನು ಎಲ್ಲರ ಸಮೂಹದಲ್ಲೂ ಎಲ್ಲ ಕುತ್ಕೊಂಡು ನೋಡೋದು, ಅದರದ್ದು ಒಂದು ಒಳಗೆ ಅದರ ಮಜಾ ಇದ್ದೇ ಇರುತ್ತೆ. ಈ ಥರದ್ದು ಸಿನಿಮಾಗಳು ನಾನು ಹೇಳ್ತಿರೋದು. ಇದಲ್ದೇ ಯಾರೇ ಆಗಲಿ, ಚೆನ್ನಾಗಿದೆ ಈ ಸಿನಿಮಾ ಚೆನ್ನಾಗಿದೆ, ಸಖತ್ ಮಜಾ ಇದಪ್ಪ ಅಂತಂದರೆ ಅವನು ಬಂದು ಥಿಯೇಟ್ರಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾನೆ. ಅದೆಲ್ಲೋ ನಮಗೊಂದು ಆಸೆ, ಇದನ್ನು ಥಿಯೇಟ್ರಲ್ಲೇ ನೋಡೋದಕ್ಕೆ ಇಷ್ಟಪಡ್ತಾರೆ, ಇಲ್ಲೇ ನೋಡ್ತಾರೆ ಅಂತ. ಏಪ್ರಿಲ್ 11ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಕಡೆಯದಾಗಿ ಆಡಿಯನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅದನ್ನು ನೋಡ್ತಿದ್ದೀರಾ, ಇದೊಂದು ನಿಮ್ಗೆ ಅದ್ರ ಸಾಕಷ್ಟು ಅದು ಕುತೂಹಲ ಹುಟ್ಟಾಕಿದೆ, ನಿರೀಕ್ಷೆಗಳನ್ನ ಇದು ಈ ಥರ ಇರ್ಬೋದಾ, ಈ ಥರದಲ್ಲೇ ನೀವಾಗಲೇ ಈಗ ನಾವು ನಿಮಗೆಲ್ಲ ಟ್ರೈಲರ್ ನೋಡಿದ್ರೆ ನಾವು ನಿಮಗೆ ಸಿಕ್ಕಿದಾಗ ನಮ್ಮನ್ನು ಅದು ಹಿಂಗಾಗುತ್ತಾ ಹಂಗಾಗುತ್ತಾ, ಆ ಕೋಳಿ ಸಾಯಿಸ್ಬಿಡ್ತದ, ಆಮೇಲಿಂದ ಆ ಚಿಕನ್ ತಿಂದ್ಬಿಟ್ಟು ಗಂಟ್ಲಲ್ಲಿ ಸಿಕ್ಕಾಕೊಂಡು ಸತ್ತೋಗ್ಬಿಡ್ತದೆ, ಚಿಕನ್ನು ಅಡ್ಡ ಸಿಕ್ಕಾಕೊಂಡ್ಬಿಡ್ತದ, ಈ ಮೂಳೆ ಹಿಂಗೆ ಹಾಕೋಬಿಟ್ಟು ಏನೇನೋ ಕೇಳ್ತಾಯಿದ್ರ ನಿಮಗೆ. ಅದು ಇದು ನಾನು ಇದು ಹಿಂಗೆ ಡಿಫ್ರೆಂಟು ಹಂಗೆ ಡಿಫ್ರೆಂಟು ಆ ಥರದ್ದು ಹಂಗೆ ಅಂತ ನಾನು ಹೇಳೋದಕ್ಕಿಂತ ನೀವೇ ಈಗ ಒಂದು ಟ್ರೈಲರ್ ನೋಡಿ ಎಂಜಾಯ್ ಮಾಡಿದಾರಲ್ಲ, ಅದರದ್ದು ನಿಮ್ಮ ನಿರೀಕ್ಷೆ ಇದಾಗಲ್ಲ. ನಿಮ್ಗೆ ಇದೊಂದು ತಣ್ಣಗೆ ಕೂತ್ಕೊಂಡು ನೋಡೋವಂಥ ಒಂದು ಸಿನಿಮಾ ಅಂತ ನಾನು ತುಂಬ ಪ್ರೀತಿಯಿಂದ ಒಂದು ಭರವಸೆಯಿಂದ ನಾನು ಇದನ್ನು ನಿಮಗೆ ಹೇಳ್ತೀನಿ. ಇದು ನಿಮಗೆ ಒಂದು ರೀತಿ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟಾಕಿ ನಿಮಗೆ ಖುಷಿ ಕೊಡುವಂಥ ಸಿನಿಮಾ ಇದು. ಥ್ಯಾಂಕ್ ಯು. ನಮಸ್ತೆ. ಏಪ್ರಿಲ್ 11 ಅಜ್ಞಾತವಾಸಿ ಥಿಯೇಟ್ರಿಗೆ ಬಂದು ನೋಡಿ. ನಮಸ್ತೆ.